ಗಡಿ ವಿಚಾರ ಬೆಳಗಾವಿ ಡಿಸಿಸಿ ಏನ ಅಧ್ಯಕ್ಷರ ನೇಮಕ ಈಗ ಅವ್ರದ್ದು 11 ವರ್ಷ ಮುಗಿತು. ಈಗ ಹೊಸಬರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಆಗ್ತವೆ? ಚರ್ಚೆ ಆಗಿದೆ. ಎಲ್ಲರೂ ಕೂಡಿ ಒಂದ್ ಹೆಸರು ಕೊಟ್ಟಿದೀವಿ. ಒಂದೇ ಹೆಸರಿಗೆ ಹೋಗಿ ಎರಡು ಯಾವ್ದು ಇಲ್ಲ. ಒಂದೇ ಹೆಸರು ಕೊಟ್ಟಿದೀವಿ. ಒಂದನ್ನ ನಿರೀಕ್ಷೆಯಲ್ಲಿ ಇದೀವಿ. ಒಂದು ಕಳ್ಸಿದ್ವಿ, ಎಲ್ಲರೂ ಕೂಡ ಒಂದ್ ಕಳ್ಸಿದೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಎಲ್ಲರೂ ಡಿಸಿಷನ್ ತಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂತವ್ರಿಗೆ ಎಲ್ಲರೂ ಕೂಡಿ ಶಿಫಾರಸ್ ಮಾಡಿದೀವಿ. ಯಾವ್ದು ಚಿಕ್ಕೋಡಿ ಬದಲಾವಣೆ ಚಿಕ್ಕೋಡಿ ಕೂಡ, ಯಾಕಂದ್ರೆ ಅವ್ರಿಬ್ರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ. ಒಬ್ಬರು ಗೂಢಾಧಾರ, ಒಬ್ರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರೆ. ಸೊ ಎರಡು ಬದಲಾವಣೆ ಮಾಡ್ತೀವಿ. ಸರ್, ಈಗ ನಾಲ್ ಹೆಬ್ಬಾಳ್ಕರ್ ಹೆಸರು ಏನಾದ್ರು ಬಹಳ 2-3 ಸಲ ಡಿ ಕೆ ಶಿವಕುಮಾರ್ ಕಡೆನೂ ಹೋಗಿ ಬಂದ್ ಸರ್ ಹೆಸರು. ಇಲ್ಲ ಒಂದೇ ಹೆಸರು ಕಳಿಸಿದ್ವಿ, ಒಂದೇ ಆಗ್ತದೆ. ಯಾವ್ದು ಏನ್ ಮಾನದಂಡ ಈ ಸಲ ಮಾಡಿದ್ರು? ಹೆಚ್ಚು ಸಮಯ ಕೊಡ್ಬೇಕು, ಅದೇ ಮಾನದಂಡ. ಸಮಯ ಹೆಚ್ಚು ಕೊಡ್ಬೇಕು, ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರ್ಬೇಕು, ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕ ಇರಬೇಕು, ಇದೇ ಮಾನದಂಡ. ಸಾಮಾನ್ಯ ಕಾರ್ಯಕರ್ತರಿಗೆ ಏನಾದ್ರು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ, ಈ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಈಗೆಲ್ಲ ಸಾಮಾನ್ಯರಿಗೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ.